ನಮ್ಮ KCETಗೆ ಅಪ್ಲಿಕೇಶನ್ ಫಾರ್ಮಲ್ಲಿ ಅಪ್ಲಿಕೇಶನ್ ಹಾಕಬೇಕಂದ್ರೆ ಗೂಗಲ್ ಕ್ರೋಮ್ ಹೋಗಿಬಿಟ್ಟು KEA ಅಂತ ಟೈಪ್ ಮಾಡಿದ ತಕ್ಷಣ KEA ಹೋಮ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದು ಕ್ಲಿಕ್ ಆದ ತಕ್ಷಣ ಇಲ್ಲಿ ನೀವು ನೋಡ್ತಿದ್ರೆ 2 ಬುಲೆಟಿನ್ ಪಾಯಿಂಟ್ಸ್ ಬರ್ತಿದೆ, ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ. ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿ. ಕೆಳಗಿದ್ದೇನಿಲ್ಲ, ಅದು ಜಸ್ಟ್ ಚಾರ್ಟ್ ಅಂತೆ. ಓಕೆ, ಕೆಳಗೆ ಬರೋಣ. ಕಾಮನ್ ಎಂಟ್ರೆನ್ಸ್ ಅಪ್ಲಿಕೇಶನ್ ಫಾರ್ ಫಾಲೋವಿಂಗ್ ಕೋರ್ಸಸ್ ಅಂತ ಇದೆ. ಫಾರ್ ಇಂಜಿನಿಯರಿಂಗ್, ಮೆಡಿಕಲ್, ಆಯುಷ್, ವೆಟರ್ನರಿ, ಆರ್ಕಿಟೆಕ್ಚರ್, ಫಾರ್ಮಸಿ, ನರ್ಸಿಂಗ್, BPO, BPT, AHS ಅಂತ. ಇದಕ್ಕೆ ನಿಮಗೆ 10ನೇ ಕ್ಲಾಸಿದ್ದು ಮಾರ್ಕ್ಸ್ ಕಾರ್ಡ್ ಬೇಕು. ನೋಂದಣಿ ಮತ್ತು ಜನ್ಮದಿನ ನಮೂದಿಸಿ. 12ನೇ ತರಗತಿ PUC ಮಾರ್ಕ್ಸ್, RD ಸಂಖ್ಯೆ, ಆಮೇಲೆ HK ಅದು ಪ್ರಮಾಣ ಪತ್ರದಲ್ಲಿ ಇರಬೇಕು. ಆಮೇಲೆ ಅಧ್ಯಯನ ಮಾಡಿದ ವಿವರಗಳು ಸ್ವರೂಪದಲ್ಲಿ ಅಭ್ಯರ್ಥಿಯ ಇತ್ತೀಚಿನ ಪಾಸ್ಬುಕ್ ಫೋಟೋ, ಸಣ್ಣ ಫೋಟೋ JPG ಫಾರ್ಮಲ್ಲಿ ಇರಬೇಕು. ಆಮೇಲೆ JPG ಫಾರ್ಮಲ್ಲಿ ಅಭ್ಯರ್ಥಿಯ ಸಹಿ 50 KB ಗಾತ್ರದಲ್ಲಿ ಇರಬೇಕು. ಮುಂದಕ್ಕೆ ಅದನ್ನು ಇಂಗ್ಲೀಷಲ್ಲಿ ಬರೆದಿದ್ದಾರೆ, ಇಂಗ್ಲೀಷ್ ಅರ್ಥ ಆಗ್ತಿರೋ. ನಾವು ರಿಜಿಸ್ಟ್ರೇಷನ್ ಮಾಡೋಣ. ರಿಜಿಸ್ಟ್ರೇಷನ್ ಆಗಿಲ್ಲ. ಇನ್ ಕೇಸ್ ರಿಜಿಸ್ಟ್ರೇಷನ್ ಆಗಿ ಸ್ವಲ್ಪ ಚೇಂಜಸ್ ಇದ್ದರೆ ಅದಕ್ಕೆ ಹೋಗಿ ರಿಜಿಸ್ಟರ್ಡ್ಗೆ ಹೋಗ್ಬೋದು. ಇವಾಗ ಇಲ್ಲಿ ನೋಡಿ, ನೀವು ಕರ್ನಾಟಕ ರಾಜ್ಯದ ಪರೀಕ್ಷಾ ಮಂಡಳಿ ನಡೆಸಿರುವ SSLC ಪರೀಕ್ಷೆಯಲ್ಲಿ ಪರೀಕ್ಷೆ ಬರೆದಿದ್ದೀರಾ? ಎಸ್, ನಾನು ಬರೆದಿದ್ದೇನೆ. ಸೊ ಹಾಗಾಗಿ ಎಸ್ ಕೊಟ್ಟಿದ್ದೀನಿ. ಇವಾಗ ಅದೆಲ್ಲ ಆದ ತಕ್ಷಣ ಏನು ಮಾಡಬೇಕು ಅಂದರೆ, ಅವರು ಇಲ್ಲಿ ಕೇಳ್ತಿದ್ದಾರೆ, ಹೌದಾದರೆ ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ ಇದೆ ನೋಡಿ, ಅದನ್ನು ಬರಿಬೇಕು. 2020 ಸಮಥಿಂಗ್, ಅಂದರೆ ನಂದು ಹೇಳಿದ್ದೀನಿ 2020 ಏನೋ ಇತ್ತು, ನಿಮ್ಮದು 2024 5 ಸಮಥಿಂಗ್ ಏನೋ ಇರುತ್ತೆ ರಿಜಿಸ್ಟ್ರೇಷನ್. ನಮ್ಮ ಹಾಲ್ ಟಿಕೆಟಲ್ಲಿದೆ, ಅದನ್ನು ಬರಿಕೋಬೇಕಾಗತ್ತೆ. ಆಮೇಲೆ ಅದಾದಮೇಲೆ ಇಲ್ಲಿ ವೆರಿಫೈ ಅಂತ ಕೊಡ್ತಾ ಬರಬೇಕು. ಇವಾಗ ಇನ್ ಕೇಸ್ ನೀವು PUC ಅಲ್ಲ ಅಂದರೆ SSLC ಇಲ್ಲಿ ಮಾಡಿದಲ್ಲ ನೋ ಅಂತ ಅಂದರೆ ಯು ಹ್ಯಾವ್ ಟು ಸೆಲೆಕ್ಟ್ ಸ್ಟೇಟ್, ಅಂದರೆ ಯಾವುದು CBSE ಕರ್ನಾಟಕದಿಂದ ಅಂತ ಬರಿತೀನಿ. ಆಮೇಲೆ ಇಲ್ಲಿ ಕೂಡ ಅಷ್ಟೇ SSLC ರಿಜಿಸ್ಟರ್ ನಂಬರ್ ಆರ್ ಸ್ಟೂಡೆಂಟ್ ನಂಬರ್ ಇವರು ಕೇಳ್ತಿದ್ದಾರೆ. ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಯು ಹ್ಯಾವ್ ಟು ಫೈಂಡ್. ಸ್ಟೂಡೆಂಟ್ಸ್ ಪ್ರಿಫಿಕ್ಸ್ ದ 10th ಸ್ಟ್ಯಾಂಡರ್ಡ್ ಸ್ಟಡಿಡ್ ಇಯರ್ ವಿತ್ ದಿಸ್ ಆರ್ ಹರ್ ರೋಲ್ ನಂಬರ್. ಲೈಕ್ ಅದು ಒಂದು ನಂಬರ್ ಇರುತ್ತೆ, ಫ್ರಮ್ ಆಲ್ಫಾಬೆಟ್ಸ್ ಟು ರೋಲ್ ನಂಬರ್. ಅದನ್ನು ಬರೆದು ವೆರಿಫೈ ಕೊಡಬಹುದಾಗಿರುತ್ತೆ. ಓಕೆನಾ? ಎಸ್, ಈ ಥರ ನೀವು ಮಾಡ್ಕೋಬೇಕು. ನೆಕ್ಸ್ಟ್ ಪೇಜ್ ಓಪನ್ ಮಾಡಿದ್ರೆ ಜನರಲ್ ಥಿಂಗ್ಸ್ ಇರೋದು, ಅದರಲ್ಲಿ ಲೈಕ್ ಜೆಂಡರ್, ರಿಜಿಸ್ಟರ್ ನಂಬರ್ ಎಲ್ಲ ಕೇಳ್ತಾರೆ, ಅದನ್ನೆಲ್ಲ ಆನ್ಸರ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಬಂದರೆ ಎಸ್ ಆರ್ ನೋ ಅನ್ನೋ ಪೇಜಸ್ ಇರುತ್ತೆ, ಅಲ್ಲೂ ಆನ್ಸರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಡೀಟೇಲ್ಸ್ ಯಾವುದಾದ್ರು ಬೇಕಾದು ಎಲ್ಲ ಡೀಟೇಲ್ಸು ಮುಗಿದ ತಕ್ಷಣ ನಿಮಗೆ ಬರೋದು ಸ್ಟಡಿ ಡೀಟೇಲ್ಸು ಮತ್ತು ಪ್ಲೇಸ್ ಎಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ ಬೇಕು ಅಂತ ಅಷ್ಟೇ ಇರೋದು.